ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನನಗನಿಸ್ತಾ ಇದೆ ಸೂರ್ಯ ಮಾವನ ಜೊತೆಗೆ ಮದುವೆ ಮಾಡಿಸ್ಲಿಕ್ಕೆ ಬಾ ಅಂತ ಕರೆದ್ರು ಅಂತ. ನಿಜವಾಗಿಯೂ ಸೂರ್ಯ ಮಾವ ತುಂಬಾ ಒಳ್ಳೆಯವರು. ಅವ್ರನ್ನ ಮದ್ವೆ ಆಗೋದಂದ್ರೆ ನಂಗೆ ಅಷ್ಟೇ ಸಂತೋಷ. ಅವ್ರನ್ನ ಯಾವಾಗ ನೋಡ್ತೀನೋ ಎಷ್ಟು ಬೇಗ ಮದ್ವೆ ಆಗ್ತರು ಅಂತ ನಾನು ತುಂಬಾ ಕನಸು ಕಾಣ್ತಾ ಇದ್ದೀನಿ. ಕನಸು ಕಾಣಬೇಕು ಬಾಲೆ. ಯಾರೋ ನೀನು? ಯಾರು ನೀನು? ನಾನು ಯಾರಂತ ನಿನಗೆ ಗೊತ್ತಿಲ್ವಾ? ನಾ ಯಾರಂತ ನಿನಗೆ ಗೊತ್ತಾ? ಗೊತ್ತು ಅಮ್ಮಣಿ. ನಿನ್ನ ಹೆಸರು ಶ್ರುತಿ ಅಂತ. ನಮ್ಮ ಶತ್ರುವಿನ ಅಕ್ಕನ ಮಗಳು ನೀನು. ಓಹೋ, ನಾನು ಯಾರಂತ ಗೊತ್ತಿದ್ರು ಕೂಡ ನನ್ನಂತ ಕೆಳಕರು ಬಂದಿದ್ದೀಯಲ್ಲ, ನಿಜವಾಗಿಯೂ ನೀನು ಬುದ್ಧಿಗೇಡಿನೇ ಸರಿ. ಬುದ್ಧಿಗೇಡಿ ನಾನೆಲ್ಲ ಚಿನ್ನ, ನೀನು. ಯಾಕಂದ್ರೆ ಮಾವನ ಬಲವನ್ನು ನೆಚ್ಚೆ ನೆಲ ಕಚ್ಚಲು ಬಂದಿರುವ ನೀನು ಒಬ್ಬಳು ಬುದ್ಧಿಗೇಡಿ. ನೆಲ ಕಚ್ಚೋದು ನಾನಲ್ಲ ಕಣೋ, ನೀನು. ನೋಡು, ಅದೇನೇ ಇರ್ಲಿ, ನೀನು ಬಂದಿರೋ ಉದ್ದೇಶವನ್ನ ಮೊದಲು ತಿಳಿಸು ನನಗೆ. ತಿಳಿಸುತ್ತೇನೆ ಚಲುವೆ, ನಮ್ಮೂರ ಮಂದಾರ ಹೂವೆ. ನೋಡ್ತಿದ್ದೆ, ನನ್ನ ಹೆಸರು ಗಜೇಂದ್ರ ಅಂತ. ನಿನ್ನ ರೂಪರಾಶಿಗೆ ನಾನು ಮನಸ್ಸೋತಿದ್ದೇನೆ. ನೀನು ಒಪ್ಪಿದ್ರೆ ನಿನಗೆ ಅಂಬಾರಿ, ನನಗೆ ಸಿಂಗಾರಿ. ಮರೆತು ಹೋಗೋ ಮೋಗಿಲಿಂದ ನೀನು ಅಕಸ್ಮಾತ್ ಆಗಿ ಅದನ್ನ ಮರೆತು ಹೇಳಲಿಕ್ಕೆ ಬಂದಿದ್ದೆ ಆದ್ರೆ ಸುಟ್ಟು ಹಾಕ್ತೀನಿ ಈ ಕ್ಷಣದಲ್ಲಿಯೇ. ಮರೆತು ಹೋಗು, ಮರೆತು ಹೋಗು ಎಂದು ನನಗೆ ಹೇಳುತ್ತೇನೆ ಚಿನ್ನಾರೆ. ನಾನು ಅಷ್ಟೇ ಚಿನ್ನ ಕಡೆ, ಒಲಿಗವರಿಗೆ ಗೆಳೆಯ. ನಿನ್ನಂತ ಸುಂದರ ಹೆಣ್ಣಿನ ತಂದೆಗೆ ನಾನು ಅಳಿಯ ಎಂದು ನಿನ್ನ ಪಾಲಿಗೆ ಸುರಿಸುವೆ ಬೆಂಕಿಯ ಮಳೆಯ. ನೋಡ್ತಿದ್ದೆ, ಒಂದು ವಿಚಾರ. ಅನ್ನ ಹಳಸುವ ಮುನ್ನವೇ ತಿನ್ನಬೇಕು. ಗಾಳಿ ಬಂದಾಗಲೇ ಊರಿಕೊಳ್ಳಬೇಕು. ಭೂಮಿ ಹದವಿರುವಾಗಲೇ ಅದರ ಮೇಲೆ ಬೀಜವನ್ನ ಬಿದ್ದಬೇಕು. ಹಾಗೆ ಒಂದು ಹೆಣ್ಣು ಯೌವನ ಇರಬೇಕಾದ್ರೆ ಅದರ ಸುಖವನ್ನ ಮಜವನ್ನ ಪಡಿಬೇಕು. ಹೀಗಿರುವಾಗ ಕೋಪ ಬೇಡ ಬಾಬಾನೆ. ಒಂದು ಸಾರಿ ಕಾಮರ್ಸ್ಗೆ ನನ್ನ ಅಪ್ಪಿ ಮುದ್ದಾಡು. ಚಾಂಡಾಲ, ಒಂಟಿ ಹೆಣ್ಣು ಸಿಕ್ಕಿದ್ದಾಳಂತ ಹತ್ತು ಮೀರಿ ಹತ್ರ ಬಂದು ಮೊಳೆ ಮುಟ್ಟಿದ್ದೆ ಆದರೆ ಆ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆ ಕಂಟಿಗೆ ಹಿಡಿದು ಕತ್ತರಿಸಿ ಹಾಕ್ತೀನಿ ಮಗನೇ. ಜೋಕೆ ರಾಣಿ ಚೆನ್ನಮ್ಮ ನೋಡ್ತಿದ್ದೆ, ಲಕ್ಷಣವಾದ ಸೀರೆ ಇಟ್ಟು ರಂಗೋಲಿ ಇಟ್ಟರೆ ಚಂದ. ಅದನ್ನು ಬಿಟ್ಟು ಕೈಗೆ ಖಡ್ಗ ಯಾಕೆ ರನ್ನ? ನೋಡು, ನಾನು ಕೊಟ್ಟರೆ ವರ, ಇಟ್ಟರೆ ಶಾಪ, ಬಂದರೆ ಕೋಪ, ಆರುವುದು ಎದುರಾಳಿಯ ಮನೆಯ ದೀಪ. ಹೀಗಿರುವಾಗ ಕೋಪ ಬೇಡ ಬಾಬಾನೆ. ಗಜೇಂದ್ರ, ಬಿಟ್ಬಿಡು. ಸುಮ್ನೆ ನನ್ನ ಪಾಡಿ ನನ್ನ ಬಿಟ್ರೆ ನಿನಗೆ ಒಳ್ಳೆಯದು. ನನ್ನ ಆಸೆಗೆ ಬಿದ್ದು ಕಳೆದುಕೊಳ್ಬೇಡ ನಿನ್ನ ಪ್ರಾಣವನ್ನ. ನೋಡು, ನನ್ನ ಮಾವ ಸಜ್ಜನರಿಗೆ ಶಿವ ಶಿವ ಪರಮಾತ್ಮ ಇದ್ದ ಹಾಗೆ
ನಿನ್ನಂಥ ದುರ್ಜನರಿಗೆ ಯಮ ಇದ್ದ ಹಾಗೆ. ಯಮ ಗಜೇಂದ್ರನಿಗೆ ಯಮ? ಇಂಪಾಸಿಬಲ್ ಟುಡೇ. ನಾನು ಅಷ್ಟೇ ಚಿನ್ನ ಕಡೆ, ಒಲಿದವರಿಗೆ ಗೆಳೆಯ. ನಿನ್ನಂತ ಸುಂದರ ಹೆಣ್ಣಿನ ತಂದೆಗೆ ನಾನು ಅಳಿಯ. ನಿನ್ನ ಪಾಲಿಗೆ ಸುರಿಸುವೆ ಬೆಂಕಿಯ ಮಳೆಯ. ನಮಸ್ತೆ. ಅವಳ ಕೈ ಬಿಡಿ ಓ ಮಗನೇ. ಅರ್ಜುನ್, ನನ್ನ ಆಸೆ ಈಡೇರುವ ಮುನ್ನ ಬಂದು ನಿರಾಶೆ ಮಾಡಿ ನೀನು ತಪ್ಪು ಮಾಡಿದೆ. ತಪ್ಪು ಇದು ಅರ್ಜುನನಿಂದ. ಅಣ್ಣನ ಅರಮನೆಯ ಅನ್ನ ಉಂಡು ಬೆಳೆದಿರುವ ದೇಹ ಧರ್ಮ ಮಾಡುತ್ತೆ ವಿನಃ ತಪ್ಪು ಮಾಡುವುದಿಲ್ಲ. ಸತಿಯ ಮೇಲೆ ಕೈ ಹಾಕಿ ನೀನು ತಪ್ಪು ಮಾಡಿರುವೆ. ಹೊರಟು ಹೋಗು ಇಲ್ಲಿಂದ. ಹೋಗು. ನೀನು ಹೇಳಿದ ತಕ್ಷಣ ಹೊರಡಲು ನಾನೇನು ರೇಡಿಯಲ್ಲ ಕಣೋ, ರೇಡಿಯಲ್ಲ. ನಿನ್ನ ಕಣ್ಣೆದುರಿಗೆ ಇವಳ ಶೀಲವನ್ನು ಕೆಡುತ್ತೇನೆ. ಅಣ್ಣನ ಅರಮನೆಯ ಮಗಳನ್ನು ಕೆಣಕಿದಲ್ಲದೆ ನನ್ನ ಕಣ್ಣೆದುರಿಗೆ ಅವಳ ಕೈ ಹಿಡುವೆ. ಆ ಸೊಕ್ಕಿನ ಮಗನೇ, ಹೆಣ್ಣನ್ನು ಕಂಡರೆ ದೇವರೆಂದು ಪೂಜಿಸುವ ಈ ಅರ್ಜುನನೆದುರು ಕಿರಾತಕನಂತೆ ಹೆಣ್ಣಿನ ಮೇಲೆ ನಿನ್ನ ಕೈ ಬಿದ್ದಿರುವುದನ್ನು ಕತ್ತರಿಸಲು ಬಿಡಲಾರೆ ಮಗನೇ. ಮಾವ, ಹೋಗಿ ಬಿಟ್ಬಿಡಿ. ಅವ್ನು ತಪ್ಪು ಮಾಡಿದೆ ಅಂತ ನೀವು ಹಾಗೆ ಮಾಡ್ಬೇಡಿ. ಬೇಕಿದ್ರೆ ನಿಮ್ ಕೈ ಬಿಡುತ್ತೆ. ಬಿಟ್ಟು ಕಳಿಸ್ಬಿಡಿ. ಗಜನ್, ಇಂದು ನನ್ನ ಸೊಸೆಯಿಂದ ನಿನಗೆ ಪ್ರಾಣ ಭಿಕ್ಷೆ. ತೊಲಗಾಚೆ ಮಗನೇ. ಪ್ರಾಣ ಭಿಕ್ಷೆ? ಅರ್ಜುನ್ ಎಂದು ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನೀನೇನು ಮಹಾಭಾರತದ ಅರ್ಜುನ ಎಂದು ತಿಳಿದುಕೊಂಡಿರುವೇನದೇ? ಇವನು ಗಜೇಂದ್ರ. ಈ ಗಜೇಂದ್ರನಿಗೆ ಬಾಗಿ ನಡೆದರೆ ಬದುಕು, ಸೆಟೆದು ಬಂದರೆ ನೋ, ಜೊತೆಗೆ ಸಾವು. ಸಾವಿಗೆ ಹೆದರುವುದಲ್ಲ ಈ ಸರ್ವಭೌಮ. ಈ ಸರ್ವಭೌಮನ ಏಕೈಕ ಉದ್ದೇಶ ನಿಮ್ಮೆಲ್ಲರ ನಿರ್ನಾಮ. ಸಾಕು ಮಾಡುವೆ ನಿನ್ನ ಪೌರುಷ. ಮಹಾಭಾರತದ ಅರ್ಜುನ ಬಾಣಕ್ಕೆ ಪ್ರಖ್ಯಾತಿಯಾದರೆ ಕಲಿಯುಗದ ಈ ಅರ್ಜುನ ಕೋಟ್ಲಿಗೆ ಪ್ರಖ್ಯಾತಿ. ಮಗನೇ, ಎದುರಾದರೆ ಹಾರುವುದು ರೋಂಡ, ಹಾರಿಯುವುದು ರಕ್ತದ ಗುಂಡ. ಅರ್ಜುನ್, ಈ ಕಲಿಯುಗದಲ್ಲಿ 4 ಗೋಡೆಗಳ ಮಧ್ಯೆ ನನ್ನ ಫೋಟೋವನ್ನು ಇಟ್ಟು ಅದಕ್ಕೆ ಗುಂಡನ್ನು ಹೊಡೆಯುವ ಧೈರ್ಯ ಈ ಕಲಿಯುಗದಲ್ಲಿ ಯಾರಿಗೂ ಇಲ್ಲ. ಹೀಗಿರ್ಬೇಕಾದ್ರೆ ಹುಡುಗಿಯ ಎದುರು ಅವಮಾನ ಮಾಡಿದ ನಿನ್ನ ರಕ್ತವನ್ನ ಸೂಕ್ತ ಸಮಯದಲ್ಲಿ ಹರಿಸದಿದ್ದರೆ ನಾನು ಗಜೇಂದ್ರನೇ ಅಲ್ಲ. ಸೂಕ್ತ ಸಮಯದಲ್ಲಿ ಹರಿಸುವನಂತೆ ಹೋಗ್ಲೇ ಕುನ್ನೆ. ಮಾವ, ಹೋಗಿ ಬಿಟ್ಬಿಡಿ. ಅಂದಾಗೆ ಅಕ್ಕನ ಸಾವು ಹೇಗಾಯ್ತು ಮಾವ? ಅಕ್ಕದ ಸಾವು ಹೇಗಾಯ್ತೆಂದು ನನಗೂ ತಿಳಿಯದು. ಏಕೆ ಮಾವ, ನಿಮ್ಮ ಮುಖ ಬಾಡಿದಲ್ಲ? ಶ್ರುತಿ, ಸೂರ್ಯ ಆಸ್ತಿಯಲ್ಲಿ ಪಾಲು ಕೇಳಿದ. ಶಿವಣ್ಣ ಪಾಲು ಮಾಡುವುದು ಬೇಡವೆಂದು ಸಂಪೂರ್ಣ ಆಸ್ತಿಯನ್ನು ಸೂರ್ಯನಿಗೆ ಬಿಟ್ಟು ಕೊಟ್ಟ. ಮೇಲಾಗಿ ಶ್ರುತಿಯನ್ನು ಮದುವೆಯಾಗಪ್ಪ ಎಂದು ಕೇಳಿಕೊಂಡುದಕ್ಕೆ ಆಗುವುದಿಲ್ಲ ಎಂದು ಬಿಟ್ಟ. ಶ್ರುತಿ ಆಗುವುದಿಲ್ಲ ಎಂದು ಬಿಟ್ಟ. ಅವ್ರ ಬಗ್ಗೆ ಏನೋ ಕನಸು ಕಾಣ್ತಾ ಇದೆ. ಹಾಗಾದ್ರೆ ನನ್ನ ಗತಿ ಏನು ಮಾವ? ನನ್ನ ಗತಿ ಏನು ಆಗಿದ್ರೆ? ದುಃಖಿಸಬೇಡ ಶ್ರುತಿ, ನಾನು ಕೂಡ ಒಬ್ಬ ಅನಾಥ. ಎಲ್ಲೋ ಸಿಕ್ಕ ನನ್ನನ್ನು ತಂದು ಸಾಕಿದ್ದಾರೆ. ನೀನು ಒಪ್ಪುವುದಾದರೆ ನಾನು ನಿನಗೆ ಬಾಳಿಕೊಡುತ್ತೇನೆ. ನಿಜವಾಗಿಯೂ ಮಾವ, ನೀವು ನಿಜವಾಗಿಯೂ ದೇವರು ನಿಮ್ಮಂಥವ್ರನ್ನ ನನ್ನ ಪತಿಯಾಗಿ ಪಡೆಯೋದಕ್ಕೆ ಅಥವಾ ನಿಮಗೆ ನನ್ನ ಸತಿಯಾಗಿ ಬರೋದಕ್ಕೆ ನಿಜವಾಗಿ ನಾನು ಪುಣ್ಯ ಮಾಡ್ತೆ ಮಾವ, ಪುಣ್ಯ ಮಾಡ್ತೆ. ಮತ್ತೇಕೆ ತಡ? ಈ ಕೈಯನ್ನು ಮರೆಸಲು ನಿನ್ನ ಕೆಂದೊಟ್ಟಿಗಳಿಂದ ಒಂದು ಸೀಮಂತನ ನೀಡಲಾರೆಯಾ? ನಿಮ್ಮ ಆಸಕ್ತಿ ಆಗ್ಲಿ ಮಾವ.
ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನರಾಳದಲ್ಲಿ ಹಾಡಿನಲ್ಲಿ ವಾಸವೇ ತಾರೆಯು ಬಾನಿಗೆ ಚೆನ್ನ ತಾವರೆಯು ನೀರಿಗೆ ಚೆನ್ನ ತಾವರೆ ಕೆನ್ನೆಯ ಚೆಲುವೆ ಜೊತೆ ಇರಲು ನಾಳೆ ಚೆನ್ನ ಪ್ರೇಯಸಿಯು ನಗುತ್ತಿರಲು ಹಾಲು ಜೇನಿಗಿಂತ ಚೆನ್ನ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಸಿರಿಗಂಧ ಸೀಮೆಯಲ್ಲಿ ನೀ ನಡೆದು ಬರಬರಲ್ಲಿ ಸೌಂದರ್ಯ ಕ್ಷಮಿಸಲೇ ಇಲ್ಲ ನಿನ್ನಲ್ಲೇ ಪರಿಮಳಯಲ್ಲಿ ಪರಿಮಳದ ಮಲ್ಲಂಗದೆ ಇರಿಸುವೆನು ನಿನ್ನ ಓ ಗೆಳತಿ ನೀನೆ ನನ್ನ ಪ್ರಾಣ ತೊಡಗಿ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ನಾಡಿನಲ್ಲಿ ವಾಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಕಾಂಚನ, ಆ ಶಿವ್ಯಾನಿಗೆ ಕಳ್ಳನ ಕಟ್ಟಲು ಸಿದ್ಧತೆ ಮಾಡಿರುವೆಯಾ? ಸಿದ್ಧತೆ ಮಾಡಿದ್ದೇನೆ. ಅವನು ಇಂದು ನಮ್ಮ ಬಲೆಗೆ ನಮ್ಮ ಗಾಳಕ್ಕೆ ಬೀಳಲೇಬೇಕು. ಕಾಂಚನ, ನಮ್ಮ ಎಲ್ಲ ಉಪಾಯಗಳು ಫಲಿಸುತ್ತಿವೆ. ಇನ್ನು ಈ ಆಸ್ತಿ ನಮ್ಮ ಕೈ ಸೇರುವುದು ನಿಶ್ಚಿತ. ರಾಜ, ಇಂದಿಗೂ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗಿದೆ. ಅದಕ್ಕೆ ನೀವು ಹಾಡಿ ನನ್ನ ಮನಸ್ಸನ್ನು ಸಂತೋಷಪಡಿಸುವುದಿಲ್ಲ? ಆಯ್ತು, ನಿನಗೋಸ್ಕರನೇ ನಾನಿರೋದು. ಶುರು ಮಾಡು.
ವಿಷಯವೆಂದರೆ ನಾನು ಸೂರ್ಯ ಬರಹೇದ ವಿಷಯವೇನು? ವಿಷಯವಿದೆ ರಾಜ, ವಿಷಯವಿದೆ. ಕಾಂಚನಾಳನ್ನು ಮದುವೆಯಾಗಲು ನನ್ನ ಮನಸ್ಸು ಕಾತರಿಸ್ತಾ ಇದೆ. ಹಾಗಾದ್ರೆ ಮತ್ತೆ ಕಿದ್ದಡ ಮದುವೆಗೆ ಒಂದು ದಿನ ಗೊತ್ತು ಮಾಡೋಣ. ಛೇ, ಒಂದು ದಿನ ಅಲ್ಲಿವರೆಗೆ ಕಾಯುವ ತಾಳ್ಮೆ ನನಗಿಲ್ಲ ರಾಜ. ಹಾಗಾದ್ರೆ ಹೇಗೆ ಸೂರ್ಯ? ಮದುವೆಯಾಗಲು ಹೂವಿನ ಹಾರ, ತಾಳಿ ಇವೆಲ್ಲ ಬೇಕಲ್ಲವೇ? ನಮ್ಮ ಯಜಮಾನರು ಬಹಳ ಬುದ್ಧಿವಂತ್ರಿ, ಎಲ್ಲಾ ಸಿದ್ಧತೆ ಮಾಡ್ಕೊಂಡು ಬಂದಾರ. ಹಾಗೇನು ಎದ್ರಿ ಅವರಿಗೆ ಹೂವಿನ ಮಾಲೆ ಕೊಡು. ಹೂವಿನ ಹಾರ ತಗೊಂಡ್ಬಂಚವ. ನನ್ನ ಹೆಸರು ಪಾಂಚವಲ್ಲ, ಕಾಂಚನ. ಸಿಟ್ಟಾಗ್ಬೇಡ್ರಿ, ಬಾಯ್ ತಪ್ಪ ಅಂದೆ. ಹೋಗರಿ ಯಜಮಾನ್ರಿ. ತಾಳಿ ಕೊಟ್ಟು ಬಿಡು. ವಾರೇ ವಾ, ನೀವು ಹೇಳುವುದು ಹೆಚ್ಚ, ನಾ ಕಟ್ಟುವುದು ಹೆಚ್ಚ. ಕಟ್ಟು ಬಿಡ್ತೀನಿ ತಾಳಿ. ಅಯ್ಯೋ, ಹೊಡ್ಬೇಡ್ರಿ ಯಜಮಾನ್ರೆ. ತಾಳಿ ಕಟ್ಟೋನು ನಾನಿರುವಾಗ ನೀನು ಕಟ್ಟಲೇ ಹೋಗ್ತಾ ಇದ್ದೆ. ಹೊಡ್ಬೇಡ್ರಿ ಯಜಮಾನ್ರೆ, ಹೊಡ್ಬೇಡ್ರಿ. ಹೋಗರಿ, ನೀವೇ ಕಟ್ರಿ ತಾಳಿ. ಇದೇನಪ್ಪ, ನಮಗೆ ತಿಳಿಸದೆ ಮದುವೆ ಆಗುತ್ತಿದೆಯಲ್ಲ? ನನ್ನ ಹಿತೈಷಿ ರಾಜನಿದ್ದಾನಲ್ಲ, ಅಷ್ಟು ಸಾಕು. ನಿನಗೇಕೆ ತಿಳಿಸಬೇಕು? ನನಗೇಕೆ ತಿಳಿಸಬೇಕು? ನನಗೇಕೆ ತಿಳಿಸಬೇಕು ಸೂರ್ಯ? ತಾಯಿ ಇಲ್ಲದ ತಪ್ಪಲಿ ಎಂದು ನಿನಗೆ ತುತ್ತು ಮಾಡಿ ಉಣಿಸಿದ ನನಗೆ ಕಪ್ಪ ತಿಳಿಸಬೇಕು? ನನಗೇಕೆ ತಿಳಿಸಬೇಕು? ನೀನು ಆಡಿ ಬಂದಾಗ ಅಂಗಾಲ ತೊಳೆದು ಹಠ ಮಾಡಿ ಅಳುವಾಗ ನಿನಗೆ ನನ್ನ ಬೆನ್ನ ಮೇಲೆ ಕೂಡಿಸಿಕೊಂಡು ಆನೆ ಬಂತಾನೆ ಎಂದು ಆಡಿಸಿ ನನಗೆ ಕಪ್ಪ ತಿಳಿಸಬೇಕು? ನನಗೆ ನನ್ನ ತಮ್ಮ ತಪ್ಪನೆ ಎಲ್ಲ ಹೆಪ್ಪುಲಿ ಎಂದು ಹೆಮ್ಮೆಯಿಂದ ಬೆಳೆಸಿದ ನನಗೆ ಕಪ್ಪ ತಿಳಿಸಬೇಕು? ನನಗೆ ತಿಳಿಸಬೇಕು? ನಾನು ನಿನಗೆ ಏನು ಸಂಬಂಧ ಅಂತ ನೀನು ತಿಳಿಸುವೆ? ನಿಲ್ಲಿಸು ನಿನ್ನ ಹಾಡು ಪುರಾಣ. ಇದು ಮದುವೆಯ ಮನೆ, ಮಸಣವಲ್ಲ. ಸೂರ್ಯ, ಓ ಈ ಬಿಗಿ ಹಿಡಿದು ಮಾತನಾಡು. ಒಡ ಹುಟ್ಟಿದವರಕ್ಕಿಂತ ನೆನ್ನೆ ಮೊನ್ನೆ ಬಂದ ಈ ಬಿಕಾರಿಯನಿಗೆ ಹೆಚ್ಚಾದನೆ. ಹೌದು, ನನಗೆ ಅವನೇ ಹೆಚ್ಚು. ಅದನ್ನು ಕೇಳಲು ನೀನೇ ಅನ್ನಿ. ನಾನು ಯಾರು? ನಿನಗೆ ನಾನು ಸಂಬಂಧವಿಲ್ಲದಿರಬಹುದು, ಆದರೆ ಜೊತೆಗೆ ಬೆಳೆದವನು. ಈ ಅಣ್ಣನ ಅರಮನೆ ಹೊಡೆಯುವ ಮುಂಚೆ ಇವನ ಸಹವಾಸ ಬಿಟ್ಟು ಬಿಡು. ಹೆಚ್ಚು ಬಿಡಲ್ಲ. ಏನು ಮಾಡುವೆ? ಏನು ಮಾಡುವೆ ಅಂತೇಳಿ? ಅಣ್ಣನ ಅರಮನೆಯ ಗೌರವವನ್ನು ಕಾಯಲು ಇದೇ ಕಾಲಿನಿಂದ ಬಂದು ಹೊರಹಾಕುವೆ ಮಗನೇ. ನಿನಗೆ ತಾಕತ್ತಿದ್ದರೆ ಮುಟ್ಟು ನನ್ನ ಕೈಯನ್ನು. ಏ ಮಗನೇ, ನನ್ನ ತಾಕತ್ತಿನ ಬಗ್ಗೆ ಮಾತನಾಡುವೆಂದೇ ಕಟುಕರ ಮಾತಿಗೆ ಹೆಚ್ಚಾಗಿರುವ ನಿನಗೆ ಹುಚ್ಚು ಹಿಡಿದಿದೆ. ನಿನಗೆ 4 ಬಡಿದರೆ ಬುದ್ಧಿ ಬರುತ್ತದೆ ಮಗನೇ. ಸೂರ್ಯ, ಅರ್ಜುನ ಬೇಡಪ್ಪ ಬೇಡ, ನನ್ನ ಸಂಬಂಧ ನೀನೇಕೆ ಸಿಟ್ಟು ಬಿಡುವೆ? ಎಲ್ಲ ನನ್ನ ಹಣೆ ಬರ. ಸೂರ್ಯ, ನಿಮ್ಮಂತ ಶ್ರೀಮಂತರ ಜೊತೆ ನನ್ನಂತ ಬಿಕಾರಿ ಏಕೆ? ನಾನೇನೋ ಬರುತ್ತೇನೆ ಸೂರ್ಯ. ನಿಲ್ಲು ರಾಜ, ನೀನು ಬಿಗಾರಿ ಅಲ್ಲ. ನನ್ನ